ಸೇಮ್ ಮೆಥಡ್ರಿಕ್ಸ್ ಕೊಡ್ತಾರೆ, HCQs ಕೊಡ್ತಾರೆ, ಎಲ್ಲ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೆ. ಆಮೇಲೆ ತುಂಬ ಜಾಸ್ತಿ ಆದಾಗ ಇಲ್ಲ ಕಣ್ಣಿಗೆ ಎಫೆಕ್ಟ್ ಆಗಿದೆ, ಅದು ನೀವು ಇಲ್ಲಿಗೆ ಇದು ತಗೊಳ್ಳಿ, ಏನದು ಸ್ಟಿರಾಯ್ಡ್ ತಗೊಳ್ಳಿ ಸರಿಯಾಗುತ್ತೆ ಅಂತ. ಅದು ಇಂಜೆಕ್ಷನ್ ಅಂದರು. ಆಮೇಲೆ ಗೊತ್ತಾಯ್ತದು ಸ್ಟಿರಾಯ್ಡ್ ಅಂತ. ಎರಡನೇ ನೆಕ್ಸ್ಟ್ ಇಯರಿಗೆ ಈ ಕಣ್ಣಿಗೂ ಮಾಡಿದ್ರು, ಈ ಕಣ್ಣಿಗೂ ಮಾಡಿದ್ರು. ಅದಾಗಿ ಸ್ವಲ್ಪ ದಿನಕ್ಕೆ ಕಣ್ಣು ಕಾಣಿಸ್ತಾನೆ ಇರಲಿಲ್ಲ ಸರ್. ನನಗೆ ನೀವು ಯಾರಿದ್ದೀರಾ ಅಂತ ಗೊತ್ತಾಗ್ತಿಲ್ಲ, ನಾಚಿಕೆ ಆಗ್ತಿತ್ತು. ಅದರ ಆಫೀಸ್ಗೆ ಹೋದ್ರೆ ಇಂತೆಲ್ಲ ಬಗ್ಗಿಸ್ಕೊಂಡು. ಆಮೇಲೆ ನಾನೇ ಗಟ್ಟಿ ಮನಸ್ಕೊಂಡು ಟ್ಯಾಬ್ಲೆಟೇ ತಗೊಳ್ಳಲ್ಲ, ಗಟ್ಟಿಯಾಗಿ ನಿಲ್ಕೊಳ್ತೀನಿ, ನೋಡೋಣ ಏನಾಗುತ್ತೋ ಆಗಲಿ ಅಂತ. ಬಟ್ ನಾನು ಜನ್ಮದಿಂದ ಶುಗರ್ ಬಿಟ್ಟಿದ್ದೀನಿ. ಅದಕ್ಕೂ ಮುಂಚೆ ಕಮ್ಮಿ ಮಾಡಿದ್ದೆ, ಬಟ್ ಬಿಟ್ಟೆ ಕಂಪ್ಲೀಟ್ ಸ್ವೀಟ್ಸು ತಿನ್ನಲ್ಲ, ಯಾರು ಏನು ತಂದುಕೊಟ್ರು ತಿನ್ನಲ್ಲ. ತೀರ ಎಷ್ಟಾದರೆ ಒಂಚೂರು ಎತ್ತಿ ಬಾಯಲ್ಲಿ ಇಟ್ಕೊಳ್ತೀನಿ, ಅದು ಬೆಲ್ಲದ ಐಟಮ್ ಇದ್ದರೆ. ಮತ್ತು ಇದು ಹಾಲು ಟೀ ಕಾಫಿಯಲ್ಲೇ ಅಪರೂಪ ಕುಡಿತಿದ್ದೆ. ಇವಾಗ ಅದನ್ನು ಬಿಟ್ಬಿಟ್ಟಿದ್ದೀನಿ. ಕಷಾಯ ಕುಡಿತಿದ್ದೆ, ಮೊದಲಿಂದ ಕಷಾಯ ಕುಡಿತಿದ್ದೆ. ಆಮೇಲೆ ಇದೆಲ್ಲ ಚಪಾತಿ ತುಂಬ ಇಷ್ಟ ಇತ್ತು, ಯಾವಾಗಲೂ ಒಂದೊಂದು ತಿಂತಾಯಿದ್ದೆ. ಇವಾಗ ಅದು ತಿನ್ನಲ್ಲ, ಮೈದಾ ಇಲ್ಲ. ಮೊದಲಿನ ಬೇಕರಿ ಪ್ರಾಡಕ್ಟ್ಸ್ ಇಷ್ಟನೇ ಆಗಲ್ಲ. ಬರ್ಡೇಗೆ ಕೇಕೆ ತರಬೇಡಿ ಅಂತ ಹೇಳಿ 6-7 ವರ್ಷ ಆಗುತ್ತೆ ಸರ್. ಕೇಕ್ ಕೂಡ ಮುಟ್ಟಲ್ಲ ಸರ್. ಯಾರಾದ್ರು ಬಲವಂತ ಕೇಕ್ ಕೊಟ್ಟು ತಿನ್ನಲ್ಲ ಸರ್. ನಾನು ಯಾರಾದ್ರು ಬರ್ತಡೇ ಇದ್ರು ನಾನು ಅವ್ರಿಗೆ ತಿನ್ನಿಸ್ಬಿಟ್ಟು ಅವ್ರಿಗೆ ತಿನ್ನಿಸಿ ಬಂದುಬಿಡ್ತೀನಿ ಸರ್. ಅದೆಲ್ಲ ಮಾಡ್ತೀನಿ. ಊಟನೂ ಅಷ್ಟೇ, ಬೆಳಗ್ಗೆ 1 ಇಡ್ಲಿ ತಿಂತಿದ್ದೆ, ಮಧ್ಯಾಹ್ನ ಒಂದಿಷ್ಟು ಅನ್ನ ಸಾರು ಪಲ್ಯ ಏನಾದ್ರು ತಿಂತಿದ್ದೆ, ನೈಟಿಗೆ ಸೌತೆಕಾಯಿ ತಿಂದ್ಬಿಟ್ಟು ಮಲ್ಕೊಳ್ತಿದ್ದೆ. ತೀರಾ ಬಲವಂತ ಮಾಡಿ ಚಿಕನ್ ಬಟ್ ನಮಗೆ ಸಿಗೋದೇ ನಾಟಿ ಕೋಳಿ. ಸೊ 1 ಪೀಸು ಅದು ಇಟ್ಕೊಳ್ಳೋದು, ನಾಯಿ ಮರಿ ಕಚ್ಚಿ ಕೊಟ್ಬಿಡೋದು, ಆ ಥರ ಮಾಡ್ತೀನಿ. ಏನೇ ಅವಾಯ್ಡ್ ಮಾಡಿದ್ರು ವೆಯ್ಟು ರೆಡ್ಯೂಸ್ ಆಗಲ್ಲ, ಈ ಕಡೆ ಏನೂ ಕಮ್ಮಿ ಆಗಲ್ಲ, ಬದುಕಿರೋದು ಹಾಕಿ ಸರಿ ಆಗ್ತೀರಾ. ಇಚ್ಚಿಂಗ್ ಬಂದ್ಬಿಡ್ತು ಸರ್ ಎಲ್ಲ ಕಡೆಗೂ. ಬಟ್ ಅದು ಮೋಸ್ಟ್ಲಿ ಹೀಲಿಂಗ್ ಆಗೋಕ್ಕೋಸ್ಕರ ಇಚ್ಚಿಂಗ್ ಏನೋ ಡಿಟಾಕ್ಸ್ ಆಗುತ್ತೆ ಮೋಸ್ಟ್ಲಿ ಇರ್ಬೋದು. ಫಸ್ಟ್ 2 ಡೇಸ್ ನಾನು ನೋಡಿದ್ರೆ ಅಂತಿದ್ರು, ವೆಯ್ಟ್ ಇಳ್ದಂಗೆ ಆಗಿದೆ ಮಮ್ಮಿ ನಿಮ್ಮದು ಅಂತ. 2 kg ಕಮ್ಮಿ ಆಗಿರ್ಬೇಕಾದ್ರೆ ನೋಡ್ರಿ ಅಂತಿದ್ರು. ನಾನು ಒಂದೇ ಸರಿ ಹೋಗಿ ಅಲ್ಲಿ ನೋಡ್ತೀನಿ ಅಂತ ಹೇಳಿ ಲಾಸ್ ಆಗಿದೆ ಅಂತ. ಎಷ್ಟಿದೆ? 2 kg ಕಮ್ಮಿ ಆಗಿರುತ್ತೆ ಸರ್. 1.5 kg 2 kg ಕಮ್ಮಿ ಆಗಿದೆ. ಮತ್ತೆ ಇಂಚ್ ಲಾಸ್ ಆಗುತ್ತೆ. ಫಸ್ಟ್ ಇಂಚ್ ಲಾಸ್ ಆಗುತ್ತೆ ಸರ್. ಮೊದಲು ತುಂಬ ಹೊಟ್ಟೆ ಉಬ್ಬರ್ಸ್ಕೊಂಡಂಗೆ ಅಂತ ಇತ್ತು ಸರ್. ಇವಾಗ ಉಬ್ಬರ್ಸ್ಕೊಂಡಂಗೆ ಅಂತ. ಈ ಮೊನ್ನೆ 15 ದಿನ ಮುಂಚೆ ಬಂದಿರಲ್ವಾ ಹಾಸ್ಪಿಟ್ಲಿಗೆ? ಬಂದೆ, ಅಲ್ಲಿ ಸಲೀಸಾಗಿ ಬಂದೆ. ಓನ್ಲಿ 9 ಪೇಷಂಟ್ಸ್ ನಾನು ಬಂದಾಗ 9 ಟೋಕನ್ ನಂಬರು ನೋಡಿ ಖುಷಿ ಆಯ್ತು ನನಗೆ. ಏನು ಇಲ್ಲ ಅಲ್ಲಿ ಜನ ಅಂತ ಈಗ ನೋಡಿದ್ವಿ. ತುಂಬ ಜನ ಅದು ನಾನು ಗಲಾಟೆ ಮಾಡಿಸ್ಕೊಂಡಿದ್ದು. ಮಂಡಿನ ಹೆಂಗಿದೆ ಸರ್? ನೋವು ತುಂಬ ಇದೆ, ತುಂಬ ಇದೆ ಸರ್. ಇದು ಯಾವಾಗ ಆಪರೇಷನ್ ಆಗಿದ್ದು ಸರ್? 19 ಜುಲೈ ನಲ್ಲಿ ಆಪರೇಷನ್ ಆಗಿದೆ ಸರ್. ನೋವು ಬಂದಿದ್ದು ನಿಮಗೆ? ನನಗೆ 6 ತಿಂಗಳಾಗಿದೆ, ನೋವು ಸ್ಟಾರ್ಟ್ ಆಯಿತು. 2 ಮಂಡಿ ನಡೆಯೋಕ್ಕೆ. ಆಮೇಲೆ ನಾನೊಂದು ಆಯುರ್ವೇದಿಕ್ ಟ್ಯಾಬ್ಲೆಟ್ ತೊಗೊಂಡೆ, ಅದು 2023 ತೊಗೊಂಡಿದ್ದು. ಯಾರೋ ಹೇಳಿದ್ರು ಸರ್ ತುಂಬ ಚೆನ್ನಾಗಾಗುತ್ತೆ ಅಂತ. ಅದು ತೊಗೊಳ್ತಾ ಇದೆ. 500 ರೂಪಾಯಿ ಕಳಿಸ್ತಾರೆ ಟ್ಯಾಬ್ಲೆಟ್. 90 days ಕಳಿಸೋರು. 24 ತೊಗೊಂಡಿದ್ದು. ಆಮೇಲೆ ಅದನ್ನು ಇವಾಗ ಇಲ್ಲಿ ಬಂದ್ಬಿಟ್ಟು ಮೇಲೆ ಬಿಟ್ಟಿದ್ದೀನಿ. ಅದು ತುಂಬ ನಡೆಯೋಕ್ಕಾಗ್ತಿತ್ತು, ಬಟ್ ಏನು ಉಪಯೋಗ. ಇವಾಗ ಮಂಡಿ ನೋವು ನಾವೇನು ಕೊಟ್ಟಿಲ್ಲಲ್ಲ, ಇಂಜೆಕ್ಷನ್ ಮಾತ್ರ. ಅದು ಮಂಡಿ ಕೊಟ್ಟಿಲ್ಲ, ಸೊಂಟ ಕೊಟ್ಟರು, ಮಂಡಿ ಕೊಡಲಿಲ್ಲ. ಸೊಂಟ ನೋವು ಹೆಂಗಿದೆ? ಸೊಂಟ ನೋವು ಹೆಂಗಿದೆ? ಸ್ವಲ್ಪ ಸೊಂಟ ನೋವು ಕಮ್ಮಿ ಆಗಿದೆ ಸರ್. ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಳ್ಬೋದು, ಮಲ್ಕೊಳ್ಬೇಕಾದ್ರೂ ಅಷ್ಟೇ. ಎಷ್ಟು ಚೆನ್ನಾಗಿ ಆ ಕಡೆಯಿಂದ ಈ ಕಡೆ ತಿರುಗ್ತೀನಿ, ಈ ಕಡೆಯಿಂದ ಆ ಕಡೆ ನನಗೆ ಆಗ್ತಾನೆ ಇರಲಿಲ್ಲ ಸರ್. ಈ ಕಡೆ ತಿರುಗಬೇಕಾದ್ರೆ ಕೂತ್ಕೊಬಿಟ್ಟು ಇನ್ನೂ ಚೆನ್ನಾಗ್ತೀರಾ ನೀವು, ಇನ್ನೂ ಚೆನ್ನಾಗ್ತೀರಾ. ಸ್ವಲ್ಪ ಏನು ಗೊತ್ತಾ ಸ್ನೇಹಿತರೆ, ಇದು ಮೇಯ್ನ್ ಸಮಸ್ಯೆ ಬಂದಿರೋದು ಗರ್ಭಕೋಶ ತಗೊಂಡಿದ್ದೆ ಯಾವಾಗ ಸರ್? 2006 ಅಲ್ಲಿ ಸರ್. ಆಲ್ಮೋಸ್ಟ್ 19 years. ಮಂಡಿದ ಸರ್ಜರಿ ಆಗಿತ್ತು. ಮಂಡಿ ಸರ್ಜರಿ 2019 ಜುಲೈ. ಗರ್ಭಕೋಶ 2006 ಜಾನ್ವರಿ. ನಾನೆಲ್ಲ ಬರೆದಿಟ್ಕೊಂಡಿದ್ದೆ ಸರ್. ಬೆಳಗ್ಗೆ 3 ಗಂಟೆಗೆ ಹೆಚ್ಚಾಗೈತೆ ಎಲ್ಲ ಬರೆದಿಟ್ಟಿದ್ದೆ ಸರ್. ಏನೇನು ತೊಗೊಳ್ತಾ ಇದ್ದೀನಿ, ಏನೇನು ತೊಗೊಳ್ಬೇಕು ಅಂತ ಬರೆದಿಟ್ಟಿದೆ. ಬಟ್ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಡೈರಿ ಮನೆಯಲ್ಲಿ. ಸೊ ಇದು ಒನ್ ಆಫ್ಟರ್ ದಾದ್ರು ಅದು ಹಂಗೆ ಆಗಿ ಬೋನ್ಸ್ ಎಲ್ಲ. ಕಣ್ಣು ನನಗೆ ಇಷ್ಟು ನೀವು ಎದುರುಗಡೆ ಕಾಣಿಸ್ತಿದ್ದೀರಾ ಅಂದರೆ ಐ ಶುಡ್ ಫೀಲ್ ಹ್ಯಾಪಿ. ನನಗೆ ಈಗಂತೂ ತುಂಬ ಈ 20 daysನಿಂದ ಏನೂ ಆ ಥರ ಆಗಿಲ್ಲ. ಕಣ್ಣು ಬ್ಲ್ಯಾಕ್ ಆಗೋದು, ಏನೋ ಬ್ಲರ್ ಆಗೋದು ಅದಿಲ್ಲ. ಇದಂತೂ ಉಪಯೋಗ. ನಾನು ಒಳ್ಳೆ ಇದಿತ್ತು ಸರ್, ಯಾವುದಾದ್ರು ಬೈಫೋಕಲ್ ಇಟ್ಕೊಂಡಿದ್ದೆ. ಬಟ್ ಅದು ಪ್ರಯೋಜನ ಇಲ್ಲ ಅಂತ ಬರೀ ರೀಡಿಂಗ್ ಗ್ಲಾಸ್ ಇಟ್ಕೊಂಡಿದ್ದೀನಿ ಇವಾಗ. ಯಾಕಂದರೆ ಡಾಕ್ಟ್ರಿಗೆ ಹೇಳೋಕ್ಕಾಗಲ್ಲ, ಅಲ್ಲೇನು ಬರ್ದಿದೆ ಇಲ್ಲೇನು ಬರ್ದಿದೆ ಏನೂ ಹೇಳೋಕ್ಕಾಗಲ್ಲ, ನೋಡೋಕ್ಕೆ ಗೊತ್ತಾಗ್ತಿಲ್ಲ. ಈಗ ಪರವಾಗಿಲ್ಲ, ಓದ್ಬೋದು. ನನ್ನ ಹೈಲಿ ಸೇಫ್ ಅದೆಲ್ಲ ಓದ್ಬೋದು.
ಮೊದಲಾಗ ಅಲ್ಲಿ ಏನು ಬರ್ದಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ ಸರ್ ನನಗೆ. ಎದುರುಗಡೆ ಹೇಳಿದ್ನಲ್ಲ ಸರ್, ಅವರೇ ಮಾತಾಡ್ಸಿದ್ರೆ ನಾನು ಮಾತಾಡ್ಸಿದ್ದೆ ಅಲ್ಲ ಸರ್ ಅಂತಿದ್ದೆ. ಇಲ್ಲಾಂದರೆ ನಂಗೆ ತುಂಬ ಕಷ್ಟ ಆಗೋದು, ಏನಪ್ಪ ಹಿಂಗೆ ಆಗೋಯ್ತು ನನ್ನ ಜೀವನ ಅಂತ. ತುಂಬ ಜಿಂಕೆ ಥರ ಇದ್ದಳು, ಫುಲ್ ಹಾಳಾಗೋಗಿದ್ದು. ನೋ 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 ಡೋಂಟ್ ವರಿ. ಇದು ಲೈಕ್ ಲೈಕ್ ನಿಮಗೆ ಅದೇ ಹೇಳಿದ್ನಲ್ಲ, ಅದು ಒಂದು 2006 ಆಗಿರೋ ಒಂದು ಹಿಸ್ಟರೆಕ್ಟಮಿ. ಮಮ್ಮಿಗೂ ಆರ್ಥರೈಟಿಸ್ ಇತ್ತು ಸರ್. ಅದಕ್ಕೂ ಮುಂಚೆ ನಾನು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ದೆ. ಅದು ಜೆನೆಟಿಕ್ ಬರುತ್ತಾ ಮಮ್ಮಿಯಿಂದ ನಮಗೆ ಏನಾಗಲ್ಲ, ಆ ಥರ ಎಲ್ಲ ಏನು ಬರಲ್ಲ ಆ ಥರ ಬರಲ್ಲ. ನೀವು ಹೇಳಿರಲ್ಲ ಚಪಾತಿ, ಫುಡ್ಡು ಸರ್, ಸಕ್ಕರೆ, ಆಮೇಲೆ ಕೇಕು, ಅವಾಗೆಲ್ಲ ತಿಂತೀವಿ. ಅದೇ ಮೇನ್ ನಿಮ್ಮನ್ನು ಡ್ಯಾಮೇಜ್ ಮಾಡಿರೋದು. ಮಮ್ಮಿಯಿಂದ ಬಂದಿಲ್ಲ ಪಾಪ. ಶಿ ವಾಸ್ ವೆರಿ ಗ್ರೇಷಿಯಸ್. ನನಗೆ ಏನು ಚಿಂತೆ ಅಂದರೆ ನನ್ನ ಮಗಳು ಒಂದೇ ಊಟಕ್ಕೆ ಹೋಗಿದ್ದಾಳೆ. ಈಗ ಅವ್ರು ಬರೋ ಮುಂಚೆ ನಾನು ಬರಬೇಕು, ಅವಳಿಗೆ ಬಂದ್ಬಿಟ್ಟು ನೋ ನೋ ಮದುವೆ ಆಗಿಲ್ಲ ಸರ್. 100% ಬರಲ್ಲ, ತಲೆ ಕೆಡಿಸ್ಕೊಬೇಡಿ. ಅವ್ರಿಗೆ ಈ ಫುಡ್ಡೆಲ್ಲ ಅವಾಯ್ಡ್ ಮಾಡಿ. ಇನ್ಫ್ಲಮೇಟರಿ ಫುಡ್ಡು 9 ಫುಡ್ ನೀವು ಅವಾಯ್ಡ್ ಮಾಡಿದ್ರಲ್ಲ, ಅದು ಅವಾಯ್ಡ್ ಮಾಡಿ. ನಿಮ್ಗೆ ಇಲ್ಲಿ ಬಂದಮೇಲೆ ಏನೇನು ಇಂಪ್ರೂವ್ಮೆಂಟ್ ಆಗಿದೆ ಮೇಡಮ್? ಸರ್ ನನಗೆ ಇಲ್ಲಿಗೆ ಬಂದ್ಬಿಟ್ಟ ಮೇಲೆ ಇದು ಏನದು ಪೇನ್ ಎಲ್ಲ ಕಮ್ಮಿ ಆಗಿ, ಅಂದರೆ ಇದು ಕಾಲಿನ ಬಿಟ್ಬಿಡಿ. ಮಂಡಿಗೆ ನಾವೇನು ಕೊಟ್ಟಿಲ್ಲ, ಮಂಡಿಗೆ ನಾವು ಇನ್ನೂ ಏನು ಕೊಟ್ಟು, ಯಾಕಂದರೆ ಸರ್ಜರಿ ಆಗಿರೋದ್ರಿಂದ ಅದಕ್ಕೆ ಬೇರೆ ಪ್ರೋಟೋಕಾಲ್ ಇದೆ, ಅದನ್ನು ಅಪ್ಲೈ ಮಾಡೋದು. ಉಬ್ಬರ್ಸ್ಕೊಂಡಾಗಿತ್ತಲ್ಲ ಒಟ್ಟು, ಕಂಪ್ಲೀಟ್ ಏನೂ ಇಲ್ಲ ಸರ್. ಹೊಟ್ಟೆ ಉಬ್ಬರಿಸ್ಕೊಂಡಿರೋದು ಹೋಗಿದೆ. ತುಂಬ ಸರಿ ಎದ್ಬಿಡ್ತಿದೆ, ಕುತ್ಕೊಳ್ತಿದ್ದೆ. 5 ಗಂಟೆಗೆ ಕುತ್ಕೊಬಿಡ್ತಿದ್ದೆ, ಇಲ್ಲ 3 ಗಂಟೆಗೆ, ಯಾವಾಗ ಎಚ್ಚರಾಗುತ್ತೋ ಅವಾಗ ಕುತ್ಕೊಬಿಡ್ತಿದ್ದೆ. ಒಂಥರ ಹಿಂಸೆ, ಹೋಗೋಕ್ಕೂ ಆಗಲ್ಲ. ಹೊರಗಡೆ ಹೋಗ್ಬಿಟ್ರೆ ಪರವಾಗಿಲ್ಲ, ಹೋಗೋಕ್ಕೂ ಆಗಲ್ಲ. ಇಲ್ಲಿ ಬಂದಮೇಲಂತೂ ಸಿಕ್ಕಾಪಟ್ಟೆ ಹೋಗ್ತಾ ಇದ್ದೀನಿ. ಮೊದಲು ಸೌತೆಕಾಯಿ ತಿನ್ನುವಾಗ ಬೆಳಿಗ್ಗೆ ಮಾಮೂಲಿ ಎದ್ದ ಮೇಲೆ ಕ್ಲೀನಾಗಿ ಹೋಗ್ತಿದ್ದೆ, ಬಟ್ ಈಗಂತೂ ನೀಟಾಗಿ ಇದಾಗಿದೆ. ಅದೊಂದು. ಆಮೇಲೆ ಬೇರೆ ಬ್ಲೋಟಿಂಗ್ ಕಮ್ಮಿ ಆಗಿದೆ. ಬ್ಲೋಟಿಂಗ್ ತುಂಬಾ ಮತ್ತೆ ಬೇರೆ ಏನು ಕಮ್ಮಿ ಆಗಿದೆ? ಇದು ಸೊಂಟ ನೋವಿಲ್ಲ, ಸೊಂಟ ನೋವು ಕಡಿಮೆ ಆಗಿದೆಯಾ? ವೆರಿ ಗುಡ್. ಕಂಪ್ಲೀಟಾಗಿ ಕಮ್ಮಿ ಆಗಿದೆ. ಈ ಕಡೆ ಆ ಕಡೆ ತಿರುಗ್ಬೋದಿಲ್ಲ. ಓಕೆ ಓಕೆ ಓಕೆ. ಆಮೇಲೆ ಬೇರೆ ಏನು ಕಡಿಮೆ ಇದೆ? ಬೇರೆ ಬೇರೆ ಏನು ಇಂಚ್ ಲಾಸ್ ಒಂದು ಸ್ವಲ್ಪ ಆಗಿದೆ, 1-2 kg ವೆಯ್ಟ್ ಲಾಸ್ ಆಗಿದೆ. ಇವಾಗ ನೋವು ಉಳ್ಕೊಂಡ್ರೆ ಜಾಗ ಮಂಡಿ ಮತ್ತೆ ಕೈ ಇದು ಎತ್ತಕ್ಕಾಗ್ತಿಲ್ಲ, ಎತ್ತಬಹುದು, ತೆಗೆಯುತ್ತಿದೆ. ತೆಗೆದು ಬ್ಯಾಕ್ ಸೈಡ್ ಎಲ್ಲ ಕೊಡ್ತಿದ್ದೆ, ಮೊದಲು ಆಗ್ತಿರ್ಲಿಲ್ಲ. ಹಿಂದೆ ನೋಡಕ್ ಆಗ್ತಿರ್ಲಿಲ್ಲ ಸರ್, ಯಾರಿದ್ದಾರೆ ಏನು ಅಂತ ನೋಡಕ್ ಆಗ್ತಿರ್ಲಿಲ್ಲ. ಇವಾಗ ಕಂಪ್ಲೀಟ್ ಸಿಗ್ತಿರ್ತೀನಿ ಸರ್, ಏನು ಅನ್ಸಲ್ಲ. ಓಕೆ, ಇದು ಏನಿಲ್ಲ, ವರಿ ಮಾಡಬೇಡಿ. ಇವತ್ತು ಪ್ರೋಟೋಕಾಲ್ ಮೆಡಿಸಿನ್ಸ್ ಎಲ್ಲ ಹಾಕ್ತೀನಿ, ಆರಾಮಾಗ್ತೀರಾ. ಬಟ್ ಯು ಆರ್ ವೆರಿ ಹಂಬಲ್ ಮೇಡಮ್. ನೀವು ಅದೇ ನೀವು ನೋಡಿ, ಅದು ಲಾಸ್ಟಿಗೆ ಪೇಯ್ನ್ ತಡ್ಕೊಳಕ್ಕಾಗ್ದೇ ಅದೇನು ಬಂದು ನಾನು ಫೇಸ್ ಮಾಡ್ತೀನಿ ಅಂತ ಒಂದು ಛಲ ಬಂದಿದೆ ನೋಡಿ. ನಾನು ಇನ್ನೇನು ಎಲ್ಲೂ ಹೋಗಲ್ಲ. ನೀವು ಯಾಕೆ ಇನ್ಮೇಲೆ ಯಾವ ಹಾಸ್ಪಿಟ್ಲಿಗೆ ಹೋಗೋದು ಬೇಡ ಅಂತ ನಿರ್ಧಾರ ಮಾಡಿದ್ರಿ? ಸರ್ ಎಲ್ಲೋದ್ರೂ ನನಗೆ ರಿಸಲ್ಟ್ ಸಿಗ್ತಾ ಇಲ್ಲ ಸರ್. ನಾನು ಐ ವಾಸ್ ಪ್ರೇಯಿಂಗ್ ಹಂಗೆ ಕರೆಕ್ಟ್ ಡಾಕ್ಟರ್ ಸಿಗಲಿ, ಕರೆಕ್ಟ್ ಮೆಡಿಸಿನ್ ಸಿಗಲಿ. ಬಿಕಾಸ್ ನನಗೆ ಮಾರ್ತಾಸಲ್ಲಿ ನಮ್ಮ ಡಾಕ್ಟರ್ ಥಾಮಸ್ ಅಂತ ನಮ್ಮ ಅಂಕಲೇ ಇದ್ದರು. ಅವ್ರು ಬರೆದ್ಬಿಡೋರು, ಡಾಕ್ಟರ್ ಪೇಷಂಟ್ ಥಾಮಸ್ ಕಡೆ ಪೇಷಂಟು ನನಗೆ ಯೂಟಸ್ ಆಪ್ರೇಷನ್ ಅಲ್ಲೇ ಆಗಿದ್ದು. ಸೊ ನನಗೇನೋ ಅನ್ನಿಸ್ತಾ ಇರಲಿಲ್ಲ. ಅವ್ರಿಗೆ ವಯಸ್ಸಾಯಿತು, ಅವ್ರು ಕೊಡ್ತಾ ಇಲ್ಲ. ಡಾಕ್ಟರ್ ಅನುಪಮ ಅಂತ ಅವರು ರೊಮೆಟೈಡ್ ಆರ್ಥರೈಟಿಸ್ ಕೊಡ್ತಿದ್ರು. ಈಗ ಅವ್ರಿಗೆ ವಯಸ್ಸಾಯಿತು, ಅವರು ಏನು ಕೊಡ್ತಾ ಇಲ್ಲ. ಸೊ ನನಗೆ ಯಾವ ರೊಮೆಟೈಡ್ ಆರ್ಥರೈಟಿಸ್ ಡಾಕ್ಟರ್ಸು ನಂದು ಪರ್ಸನಲ್ ಡಾಕ್ಟ್ರ್ ಇಲ್ಲ. ಬಿಕಾಸ್ ನನಗೆ ಯಾರು ಇದ್ದರೆ ಹೋಗ್ಬೋದಲ್ಲ, ಯಾರ ಹತ್ರ ಹೋಗೋದು? ನಾನು ಯಾರ ಹತ್ರನೂ ಹೋಗೋದಿಲ್ಲ. ನಾನು ಡಾಕ್ಟ್ರು ಬೇಡ, ಏನು ಬೇಡ. ಸೊ ನಿಜವಾಗ್ಲೂ ಹೇಳ್ತೀನಿ, 2023ನಲ್ಲಿ ಪೇಯ್ನ್ ಬಂದಾಗ ಮೇಲ್ಗಡೆ ಹತ್ತಬೇಡಿ, ಇನ್ನೊಬ್ಬರು ಡಾಕ್ಟರ್ ಹತ್ರ ಹೋಗಿದೆ, ರೊಮೆಟೈಡ್ ನಾಗರಾಜ್ ಅಂತ ಎಲ್ಲ ಬಲವಂತ ಮಾಡಿ ಕಳಿಸಿದ್ರು. ಅವರೆಲ್ಲ ಮೇಲ್ಗಡೆ ಹತ್ತಬೇಡಿ, ಬೆಲ್ಟ್ ಹಾಕ್ಕೊಂಡೇ ಇರಿ ಅಂದರು. ಬೆಲ್ಟ್ ಹಾಕ್ಕೊಂಡಿದ್ರೆ ಹೂ ತಗೊಂಡ್ಬಿಡೋದು ಕಾಲೆರಡು, ಹಿಂಗೆ ಮಡ್ಚಕ್ಕಾಗ್ತಿರ್ಲಿಲ್ಲ, ಶೆಕೆಗೆ ಉರಿ ಬರೋದು. ಆಮೇಲೆ ನಾನು ಯೋಚನೆ ಮಾಡಿದೆ, ಇಲ್ಲ ನಾನು ಎಲ್ಲೂ ಹೋಗಲ್ಲ, ಯಾವ ಡಾಕ್ಟರ್. ಈ ಲಾಸ್ಟಲ್ಲಿ ಯಾರು ಹೇಳಿದ್ರು ಹೋಗಿ ಅಡ್ಮಿಟ್ ಆಗೋಣ ಅಂತ ಬಂತು. ವೆಂಕಟರಮಣ ಹೆಗ್ಗಡೆದು ಬೇಡ, ಅಲ್ಲೂ ಹೋಗೋದು ಬೇಡ ಅಂತ ಸುಮ್ಮನೆ ಕೂತ್ಕೊಂಡೆ. ಬಟ್ ನಿಮ್ಮದು ನೋಡು ಪ್ರೋಗ್ರಾಮ್ ಹಂಗೆ ಬರ್ತಾಯಿತ್ತು ನನ್ನದು ಮೊಬೈಲಲ್ಲಿ. ಸರಿ ನೋಡೋಣ ಒಂದು ಸರಿ ಅಂತ ನೋಡಿದ್ದು. ಆಮೇಲೆ ಆಸೆಯಾಗಿ 2-3 ವೀಡಿಯೋಗಳನ್ನ ನೋಡಿದೆ. ಈಗಂತೂ ಇದೇ ಬಂದಿಲ್ಲ ಅಂದರೆ ನೀವು ವೀಡಿಯೋನ ನೋಡೋದು, ಬೆಳಗ್ಗೆ ಎದ್ದಾಗ ನೀವು ತುಂಬ ಖುಷಿ ಆಯಿತು ಸರ್. ಯಾಕಂದರೆ ನೀವು ತುಂಬ ಜನಕ್ಕೆ ನೋವು ಕಮ್ಮಿ ಮಾಡಿದಿರಲ್ಲ, ದಟ್ ಈಸ್ ಇಂಪಾರ್ಟೆಂಟ್ ಸರ್. ಅದು ಏನಂದರೆ ಬರುತ್ತೆ ಹೋಗುತ್ತೆ, ದುಡ್ಡು ನಮಗೆ ಶಾಶ್ವತ ಇಲ್ಲ. ಅದಕ್ಕೆ ಅಂದ್ಕೊಂಡೆ, ನಾನು ಸಾಲ ತೆಗೆದು ಮಾರಿದ್ರೆ ಮಾರ್ಬಿಡೋಣ, ಡಾಕ್ಟ್ರ್ ಹತ್ರ ಹೋದರೆ ವಾಸಿ ಆದರೆ ಸಾಕು ನನಗೆ ಅಷ್ಟೇ. ಯಾಕಂದರೆ ಐ ಶುಡ್ ಡೂ ಮೈ ವರ್ಕ್ ಸರ್. ಡೆಫಿನೆಟ್ಲಿ ಮಾಡ್ತೀರಾ ಮೇಡಮ್? ನಾನು ಒಬ್ಬಳೇ ಮಲ್ಕೊಳ್ತೀನಿ ಈಗ, ಹಂಗೇನು ಅನಿಸಲ್ಲ. ಬಟ್ ಮಕ್ಕಳತ್ರ ಮಾಡಿಸ್ಬೇಕು, ಒಂದು ಎತ್ತಬೇಕು ಸರ್. ನಾನು ಬಿಟ್ಬಿಡ್ತೀನಿ ಒಂದೊಂದ್ಸರಿ ಕೆಳಗಡೆ. ನಾಯಿ ಮರಿಗೆ ಕೊಡಕ್ಕೆ ಹೋದಾಗ ಬಿದ್ದುಬಿಟ್ಟಿರ್ತೀನಿ. ಯಾಕೆ ಮಮ್ಮಿ ನೀವು ಮಾಡೋಕ್ಕೆ ಹೋಗ್ತೀರಾ ಅಂದ್ಬಿಟ್ಟು ಐ ಕುಡನ್ ಕಷ್ಟಪಟ್ಟು ಕೂತಿದ್ದೀನಿ. ಈಗ ಅಡುಗೆ ಮಾಡ್ತಿಲ್ಲ ನನ್ನ ಕೈಲಿ. ಬಟ್ ಮೊನ್ನೆ ಎಲ್ಲ ಗಂಜಿ ನಾನೇ ಮಾಡಿಕೊಂಡೆ, ಚೆನ್ನಾಗಿತ್ತಲ್ಲ ಮೈ. ಬೆಳಗ್ಗೆ ಹೊತ್ತಲ್ಲಿ ಒಂದೊಂದ್ಸರಿ ಚೆನ್ನಾಗಿರುತ್ತೆ ಸರ್. ಹಾಗೆ ಎದ್ದು ಹೋಗ್ಬಿಡ್ತೀನಿ, ಕಾಫಿ ಮಾಡ್ಕೊಡ್ತೀನಿ, ಹಾಗೆ ಗಂಜಿ ಮಾಡ್ಕೊಳ್ತೀನಿ. ಸ್ವಲ್ಪ ಹೊತ್ತು ಅಲ್ಲಿ ಚೇರ್ ಸರಿ ಇಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ ಅಂತಂದ್ಬಿಟ್ಟು
ತಿರುಗಿ ನನ್ನ ಬೆಡ್ರೂಮ್ಗೆ ಕಾಲು ಉದ್ದ ಮಾಡ್ಕೊಂಡು ಕೂತ್ಕೊಳ್ತೀನಿ ಸರ್. ಬಟ್ ಅದೇ ನಾನು ಅಂದ್ಕೊಳ್ಳೋದು, ನಾನು ಯಾರಿಗೇನು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಕೆಲಸನೇ ನಾನು ಮಾಡ್ಕೊಳ್ಳೋಂಗಿಲ್ಲ. ಡೆಫಿನೆಟ್ಲಿ ಆಗ್ತೀರಾ, ಡೆಫಿನೆಟ್ಲಿ. ನೀವು ವಿಡಿಯೋ ನೋಡಿದ್ದೆ ಅವಾಗ ಫಸ್ಟು? ಸರ್ ನಾನೀಗ 20 ದಿನ ಇಲ್ಲಿಗೆ ಬಂದಮೇಲೆ, ಅದಕ್ಕಿಂತ 3-4 ದಿನ ಮುಂಚೆಯಿಂದ ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡಿದೆ. ಅವಾಗಲೇ ಗೊತ್ತಾಯ್ತಾ? ಅವಾಗಲೇ ಸರ್. ಮತ್ತೆ ಸಕ್ಕರೆ ಅದೆಲ್ಲ ಬಿಟ್ಟಿದ್ದು, ಚಪಾತಿ ಎಲ್ಲ ಬಿಟ್ಟಿದ್ದೆ ಅವಾಗ? ಚಪಾತಿ ಕೇಕು ಅದೆಲ್ಲ ಬಿಟ್ಟಿದ್ದು? ಕೇಕು ಚಪಾತಿ ಎಲ್ಲ ಬಿಟ್ಬಿಟ್ಟಿದ್ದು ನಾನು ಮಾಡೋಕ್ಕಾಗಲ್ಲ ಅಂತ ಬಿಟ್ಟಿದ್ದೆ ಸರ್. ನನಗೆ ಕೆಲಸದವ್ಳು ಬಂದಿದ್ದು, ಒಬ್ಳು ಧಾರವಾಡ ಕಡೆ ಹುಡುಗಿ, ಹುಬ್ಳಿ ಕಡೆ ಹುಡುಗಿ, ಅವಳು ರೊಟ್ಟಿ ಮಾಡ್ಕೊಡೋಳು. ಸೊ ರೊಟ್ಟಿ ಕೊಡು ಅಂತ ಹೇಳ್ತಿದ್ದೆ, ರಾಗಿ ರೊಟ್ಟಿ ಕೊಡು, ಅಕ್ಕಿ ರೊಟ್ಟಿ ಕೊಡು ಅಂತ ಹೇಳ್ತಿದ್ದೆ. ಆಮೇಲೆ ಸಕ್ಕರೆ ಹಾಕ್ಬಿಟ್ಟಿದ್ರು. ನನ್ನ ಮಗನ ಫ್ರೆಂಡು ಮೈಸೂರು ಯಾವುದು ಚುಚ್ಚದೇನೋ ಪ್ರೋಗ್ರಾಮ್ಗೆ ಹೋಗಿನಂತೆ, ಅವನಿಗೆ ಬಿಡಿಸಿದ್ರು. ಅವ್ನು ತೆಳ್ಳಗಾದ ಅಂತಂದ್ರು, ಬಿಡ ಸಕ್ಕರೆ ಬಿಟ್ಬಿಡ್ತೀನಿ ಆ ಕಡೆ ನೋಡೋಣ ಅಂತ ಬಿಟ್ಟು. ಈಗಂತೂ ನಿಮ್ಮ ಹತ್ರ ಬಂದೋದ್ಮೇಲೆ ಮನೇಲಿ ಬೆಲ್ಲನೇ ಇರೋದು, ಯಾರು ಬೇಕಾದ್ರೆ ತಿನ್ನಿ ಬೇಡ ಬಿಟ್ಬಿಡಿ ಅಂತ ಬಿಟ್ಬಿಡಿ. ಮತ್ತು ಸ್ವೀಟ್ಸನ್ನು ಅವಾಗೆಲ್ಲ ಹಬ್ಬಗಳಲ್ಲಿ, ಬರ್ತ್ಡೇಗಳಲ್ಲಿ ಮನ್ಸಿಗೆ ಬೇಕಾದಾಗ ಸ್ವೀಟ್ಸ್ ಮಾಡಿಸ್ತಿದ್ದೆ, ನಾನೇ ಮಾಡ್ತಿದ್ದೆ, ಜಾಮೂನು ಇದೆಲ್ಲ. ಈಗ ಯಾವ ಸಕ್ಕರೆನೂ ತರೋದು ಇಲ್ಲ, ಏನು ಮಾಡೋದಿಲ್ಲ ಸರ್. ಸ್ವೀಟ್ ಮಾಡಲ್ದೆ ಮನೆಯಲ್ಲಿ ಒಂದು 6 ತಿಂಗಳ ಮೇಲೆ ಆಯಿತು ಸರ್. ಓಕೆ. ಇಲ್ಲ ಮೇಡಮ್, ಆಲ್ರೆಡಿ ನೀವು ಒಂದು ಲೆವೆಲ್ ಡಯಟಲ್ಲಿ ಇರೋದ್ರಿಂದ ಏನು ಈ ಬ್ಯಾಕ್ ಪೇನು ಇದೆಲ್ಲ ಏನು ಕಡಿಮೆ ಆಗಿದೆಯೋ, ಒಂದೇ ಸರಿ ಇಂಜೆಕ್ಷನ್ ಕೊಟ್ಟೋದಕ್ಕೆ ಯು ಆರ್ ಗುಡ್. ಮಂಡಿಗೆ ಸ್ಟಾರ್ಟ್ ಟ್ರೀಟಿಂಗ್ ಟುಡೇ. ಒಂದು ಮೆಡಿಸಿನ್ಸ್ ಮಾತ್ರೆಗಳು ಕೊಡ್ತೀನಿ. ಮತ್ತು ನಿಮ್ದು ಇನ್ನೊಂದು ಪಾರ್ಟ್ 2 ವಿಡಿಯೋ ಮಾಡ್ತೀನಿ ಆಫ್ಟರ್ 2 months. ಸೊ ಅವಾಗ ನೀವು ಎಲ್ಲ ಸರ್ ಮನೆಗೆ ಅಡುಗೆ ಮಾಡ್ತಾಯಿದ್ದೀನಿ, ನಾನು ಎಲ್ಲ ಕೆಲಸ ಮಾಡ್ಕೊತಿದ್ದೀನಿ, ಸ್ವಾವಲಂಬಿ ಆಗಿದ್ದೀನಿ, ಆರಾಮಾಗಿ ನಡೀತಾ ಇದ್ದೀನಿ, ನೋವು ಇಲ್ಲ, ಈ ಥರ ನೀವೇ ಹೇಳ್ತೀರಾ. ಪಬ್ಲಿಕ್ ಫಂಕ್ಷನ್ಸ್ಗೆ ಹೋಗ್ತಾ ಇಲ್ಲ, ಯಾರು ಕರೆದ್ರು ಯಾರ ಮನೆಗೆ ಹೋಗಲ್ಲ. ಅದು ದೇಹದ ಹಿಂಸೆಗಿಂತ ಮಾನಸಿಕ ಹಿಂಸೆ ಜಾಸ್ತಿ ಆಗುತ್ತೆ ಅದು. ಚರ್ಚ್ಗಂತೂ ರೆಗ್ಯುಲರ್ ಹೋಗ್ತಾ ಇದ್ದೆ. ಆಮೇಲೆ 1 ವರ್ಷ ಹೋಗಿಲ್ಲ ಸರ್. ನೀವು ಚರ್ಚ್ಗೆ ಹೋಗಿ, ಇವತ್ತು ಇಂಜೆಕ್ಷನ್ ಮಾತ್ರ ಎಲ್ಲ ಕೊಡ್ತೀನಲ್ಲ, ಇನ್ನೊಂದು ವಾರ 15 ದಿನದ ಚರ್ಚ್ಗೆ ಹೋಗಿ. ಫಸ್ಟ್ ಚರ್ಚ್ಗೆ ಹೋಗಿ, ರಿಲೇಟಿವ್ಸ್ ಫಂಕ್ಷನ್ಗೆ ಆಮೇಲೆ ಹೋಗಂತ್ರಿ. ಇಲ್ಲ, ನೀವು ಹೋಗಿ, ಅದಕ್ಕೂ ಹೋಗಿ ಫಸ್ಟ್ ಯು ಸ್ಟಾರ್ಟ್ ಗೋಯಿಂಗ್ ಟು ಚರ್ಚ್. ಎಮೋಷನಲಿ ಬೆಟರ್ ಆಗಿ, ಆಮೇಲೆ ಫಿಸಿಕಲಿನೂ ಇವಾಗ ವಿಲ್ ಟೇಕ್ ಕೇರ್, ಡೋಂಟ್ ವರಿ ಮೇಡಮ್. ಬಿಕಾಸ್ ಆಲ್ರೆಡಿ ನೀವು ಡಯಟಲ್ಲಿ ಇರೋದ್ರಿಂದ ಯೂಶಲಿ ಲೈಕ್ ಒಂದು ಲೆವೆಲ್ಗೆ ವೆಯ್ಟ್ ಕ್ರಾಸ್ ಆದಮೇಲೆ 1 kg ವೆಯ್ಟ್ ಲಾಸ್ ಕೂಡ ಆಗಲ್ಲ. ನೀವು ಲಾಸ್ಟ್ 20 ಡೇಸಲ್ಲಿ 2 kg ವೆಯ್ಟ್ ಲಾಸ್ ಆಗಿದ್ರೆ, ಮತ್ತು ಇಂಚ್ ಲಾಸ್ ಆಗಿದೆ, ಬಾಡಿಯ ಸುತ್ತಳತೆ ಕಡಿಮೆ. ಇದೆಲ್ಲ ಒಂಥರ ಇಟ್ಕೊಳ್ಳೋದು ಈಗ ಇದು ಲೂಸ್ ಆಗಿದೆ. ಮನೆಯಲ್ಲಿರೋ ನೈಟಿಗಳು ಅಷ್ಟೇ, ನಾನೊಂದು 2 ನೈಟಿ ಹಳೇದು ಇಟ್ಕೊಂಡಿದ್ದೀನಿ, ಅದು ಹಾಕಕ್ಕಾದ್ರೂ ನಾನು ಕರೆಕ್ಟ್ ಆಗೋದು. ಡೆಫಿನೆಟ್ಲಿ ಆಗ್ತೀರಾ, ಓಕೆನಾ? ಶೂರ್ ಮೇಡಮ್, ವಿಲ್ ಟ್ರೀಟ್ ಯು ಟುಡೇ. ಥ್ಯಾಂಕ್ ಯು.